ಹಾಕು ಬಾಲು. ಹಾ ಖುಷಿ ಏನಮ್ಮ ಮನೆಗ ಬಾರ್ತಿ ಕಾಣಿಸ್ತಾನೆ ಇಲ್ಲ, ಎತ್ತದ್ಲು? ಹಾಂ ಎತ್ತ ಹೋಗಿರ್ಬೇಕಮ್ಮ, ಬರ್ತಾಳೆ ಬರ್ತಾಳೆ. ಅಲ್ಲ ಕಾಪಿನೂ ಮಾಡಿಲ್ಲ ಅಡುಗೆನೂ ಮಾಡಿಲ್ಲ, ಹೇಳು ಎತ್ತದ್ಲು ಅಂತ. ಹಂಗೆಲ್ಲ ಮಾತಾಡ್ಬಾರ್ದಪ್ಪ ಖುಷಿ, ನೀನು ಒಳ್ಳೆ ಮಗುವಲ್ಲ. ಸುಮ್ಮನೆ ಇರ್ಬೇಕಪ್ಪ, ಹಂಗೆಲ್ಲ ಮಾತಾಡ್ಬಾರ್ದು. ಎಷ್ಟು ಲಕ್ಷ್ಮವಾಗಿ ಕಾಣಿಸ್ತಾ ಇದ್ದಮ್ಮ ಬಾಕಿ. ಅಯ್ಯೋ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ, ನೀನು ಎಷ್ಟು ಲಕ್ಷ್ಮವಾಗಿ ಕಾಣಿಸ್ತಾ ಇದೀಯಾ. ಹೂವು ಕಂಡಿದ್ದೀನಾ? ನಂದೇ ದೃಷ್ಟಿ ಆಗೋತದಮ್ಮ, ಬರ್ತೀನಿ ಅಂತ. ಅಷ್ಟು ಲಕ್ಷ್ಮವಾಗಿ ಕಾಣಿಸ್ತಾ ಇದೀಯಾ. ಏನಮ್ಮ ಇವಾಗ ಖುಷಿ ನನಗ? ಅಯ್ಯೋ ಖುಷಿ ಅಂತೀಯಾ? ಖುಷಿಗೆ ಪರವೇ ಇಲ್ಲಪ್ಪ. ಇದೇನು ಸಾರು, ಅದೇನೋ ಶಾಕ್ ಕೊಡ್ತೀನಿ ಅಂತ ಹೇಳಿದ್ರೆ ಇದೇನ ಶಾಕ್ ಕೊಟ್ಟಿತ್ತು? ಈ ಶಾಕಿ ನಮ್ಮನೆ ಕರೆಂಟ್ ಶಾಕ್ ಕೊಡುತ್ತಲ್ಲ, ಅದೇ ಮೇಲಾಗಿತ್ತು ಸಾರು. ಓ ಹೌದಾ ಬಂಗಾರಮ್ಮ, ಕರೆಂಟ್ ಶಾಕೆ ಮೇಲಾಗಿತ್ತು ಇದಕ್ಕಿಂತಲೂ? ಹಾಂ ಹ್ಞೂ ಸಾರು. ಬಾಮ ಮದುವೆಗೆ ಅಂತಂದ್ರೆ ಬರಿಲ್ಲ ನೀನು. ಇರ್ಲಿನಪ್ಪ, ಇರಲಿ. ಬಂದರೆ ಎಷ್ಟು ಬರ್ದಿದ್ರೆ ಎಷ್ಟು. ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನನಗೆ ಬಲೆ ಸಂತೋಷ ಆಯ್ತು. ಬನ್ನಿ ಖುಷಿ, ಬನ್ನಿ ಬನ್ನಿ. ಅಮ್ಮ ಬಡ್ಡಿ ಬಂಗಾರಮ್ಮನವ್ರಿಗೆ ಏನು ಸೇರ್ಬೇಕಾ, ಅದು ಕೊಟ್ಬಿಡಮ್ಮ. ನಿನ್ನ ರೂಮಾಗಿ ಇಕ್ಕಿದ್ದೀನಿ ನೋಡಿ, ಎತ್ಕೊಂಬೋಗು. ಸರಿನಪ್ಪ ಆಯ್ತು. ಸಾರು, ನೀವು ಇಷ್ಟೊಂದು ಮೋಸ ಮಾಡ್ತೀರಿ ಅಂತ ನಾನು ಅನ್ಕೊಂಡಿರಲಿಲ್ಲ ಸಾರು. ನಾವೇನು ಮೋಸ ಮಾಡ್ತೀರಿ ಬಂಗಾರಮ್ಮವ್ರೆ? ನಾವೇನು ಮೋಸ ಮಾಡಿರಲಿಲ್ಲ ನಿಮಗೆ. ಹಾಂ ನನ್ನ ಮಗಳನ್ನ ಮದುವೆ ಆಗ್ತೀರಿ ಅಂತ ನಾನು ಅನ್ಕೊಂಡಿದ್ನಿ, ನೀವು ಇಂಥ ಕೆಲಸ ಮಾಡಿಬಿಟ್ಟಲ್ಲ ಸಾರು. ನಾನು ಯಾವತ್ತೂ ಆ ಥರ ಉದ್ದೇಶದಿಂದ ನೋಡೇ ಇಲ್ಲ ನಿಮ್ಮ ಮಗಳನ್ನ. ಭಾರತೀನೂ ಅಷ್ಟೇ, ನಾನು ಆ ಥರ ಉದ್ದೇಶದಿಂದ ನೋಡಿಲ್ಲ. ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಏನೋ ಭಾರತಿ ಗುಣ ಇಷ್ಟ ಆಯಿತು, ಅದಕ್ಕೆ ಭಾರತಿನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ಭಾರತಿಗೆ ಮದುವೆ ಆಗಿದ್ದೀನಿ. ಸರಿ ಸಾರು, ಆಯ್ತು. ಚೆನ್ನಾಗಿರಿ ಸರ್, 100 ಕಾಲ ಚೆನ್ನಾಗಿರಿ. ಅಮ್ಮ ಹೋಗೋಣ? ಹೋಗೋಣಮ್ಮ, ಹೋಗೋಣ. ಬಂಗಾರಮ್ಮ, ಗೀತಾ, ಇಷ್ಟು ದಿನದಿಂದ ನಮ್ಮ ಮನೆಗೆ ಇದ್ದಿದ್ದಕ್ಕ ನಿಮ್ಮನ್ನು ಬರೀ ಕೈಯಾಗ ಕಳ್ಸೋಕೆ ಯಾಕೋ ನಮ್ಗೆ ಮನಸ್ಸು ಬರಿಲ್ಲಮ್ಮ. ಇದನ್ನಮ್ಮ ನಮ್ಮ ಕಡೆಯಿಂದ ಇದೊಂದು ಚಿಕ್ಕದು ಉಡುಗೊರೆ ಅನ್ಕಮ್ಮ. ನನ್ನ ಮಗನಿಗೂ ನಿನ್ನ ಮಗಳಿಗೂ ಋಣಾನು ಬಂದ ಇಲ್ಲಮ್ಮ. ಋಣಾನು ಬಂದ ಇಲ್ಲ. ಎಲ್ಲನ ಒಂದು ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡು. ಪಾಪ ಅವಳಿಗೆ ಉಪ್ಪು ಖಾರ ತಿನ್ನೋ ವಯಸ್ಸು. ಸರಿ ಬಂಗಾರಮ್ಮವ್ರೆ, ಹೋಗ್ಬಿಟ್ಟು ಬನ್ನಿರಿ, ದೇವ್ರು ಒಳ್ಳೇದು ಮಾಡಲಿ. ಬೇಡಪ್ಪ, ಬೇಡ ಬರೋದೇನು ಬೇಡ. ಅವ್ರ ಪಾಡ್ಕೊಬ್ರು ಹೋಗ್ಲಿ, ಬರೋದೇನು ಬೇಡ. ಸರಿನಮ್ಮ, ಓದ್ತೀರಿ ನಾವು. ಸರಮ್ಮ, ಹೋಗ್ರಿ. ಸಾರು, ಓದ್ತೀರಿ ಸರ ನಾವು. ಆಯಿತು ಬಂಗಾರಮ್ಮವ್ರೆ, ನಿಮ್ಮ ಅಳಿಯಾಗ ಏನು ಮತ್ತೆ ತೊಂದರೆ ಕೊಡೋಕೆ ಹೋಗಬೇಡಿ. ನಿಮ್ಮ ಮದುವೆ ಎಲ್ಲ ನಿಮ್ಗೆ ಸೇರಿದೆ, ಡೈವರ್ಸು ಆಗಿದೆ. ಇನ್ನು ಅವ್ರಿಗೇನು ತೊಂದರೆ ಕೊಡೋಕೆ ಹೋಗಬೇಡಿ ನೀವು. ಇಲ್ಲ ಸರ್, ಏನು ತೊಂದರೆ ಕೊಡೋಕೆ ಹೋಗಲ್ಲ. ಬರ್ತೀ, ನಾವು ಓದ್ತೀರೇ? ಅಕ್ಕ, ಒಳ್ಳೇದಾಗಲಿ, ಹೋಗಿ ಬರ್ರಿ. ಮಗುನ ಚೆನ್ನಾಗಿ ನೋಡ್ಕೊ. ಅವಳು ನಿಂಗೆ ಮಗು ಆಗ್ಬಿಡ್ತು ಅಂತ ಆ ಮಗುನ ಬಿಟ್ಬಿಟ್ಟಯ್ಯ ಪಕ್ಕಕ್ಕ. ಇಲ್ಲ ಅಕ್ಕ, ನನಗೆ ಮಕ್ಕಳು ಬೇಡ, ಖುಷಿನ ನನ್ನ ಮಗನು. ಹಂಗಂದ್ರೆ ಆಗ್ತದಾ? ಹೆಣ್ಣಂದ್ಮೇಲೆ ತಾಯಿ ಆಗೇಬೇಕು. ಒಂದು ಕಣ್ಣಲ್ಲ, ಒಂದು ಮಗು ಅಲ್ಲ, ಇನ್ನೊಂದು ಮಗು ಆಗೇಬೇಕು. ಆಗ್ತದೆ ಪಾಪ ಲಾಯರಪ್ಪನು. ಆಗ್ತದೆ. ಏನ್ರಿ ಸತ್ತೋಗಿ ಒಂದು 4-5 ವರ್ಷ ಆಯ್ತೆ. ಇಲ್ಲ ಅನ್ಸ್ತದೆ ಹೇಳು. ಈ ಕಪಲ್ನಾಕಂತ ಇವಾಗ 1.5 ವರ್ಷ ಆಗಿರ್ಬೇಕು. ಆಗ್ತದೆ ಹೇಳು ಮಗು. ಏನು ತೊಂದರೆ ಇಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡ ಭಾರತಿ, ಏನು ಲಕ್ಷ್ಮವಾಗಿ ಕಾಣಿಸ್ತಾ ಇದೆಯಾ ನೋಡಿ. ನಮ್ಮ ಬಂಗಾರಮ್ಮ, ಅದೇ ಹೇಳಿದ್ದೆ ನಾನು, ಎಷ್ಟು ಲಕ್ಷ್ಮವಾಗಿ ಕಾಣಿಸ್ತಾಳೆ ನೋಡಮ್ಮ. ಮಕ್ಕಳ ಕಳೆ ಮಾಣಿಕ್ಯ ಮೊನ್ನಾಗ ಊತಾಗಿತ್ತು, ತೊಳೆದೆ ನೋಡು, ಅದ್ರ ಬೆಲೆ ಅದ್ರಿಗೆ ಬಂತು. ಸರಿ ಸಾರು, ನಾವು ಓದ್ತೀರಾ? ಬಡ್ಡಿ ಬಂಗಾರಮ್ಮವ್ರೆ, ಒಡ್ಡಿ. ಅಯ್ಯೋ ಏನು ಕಳೆ ಬಂದದಮ್ಮ ಇದಕ್ಕೆ ಮಕ್ಕಳಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ನೋಡು. ಭಾರತಿ, ಇನ್ಮೇಲೆ ಮನೆ ಜವಾಬ್ದಾರಿ ಎಲ್ಲ ನಿಂದೇನಮ್ಮ. ನನಗೆ ಆ ಥರ ಜವಾಬ್ದಾರಿ ಎಲ್ಲ ಏನು ಬೇಡಮ್ಮ. ಮನೆ ಕೆಲಸ ಮಾಡ್ಕೊಂಡು ಖುಷಿ ನೋಡ್ಕೊಂಡಿದ್ರೆ ನಮ್ಗೆ ಅಷ್ಟೇ ಸಾಕು. ಹೋಗಿ ದೇವ್ರ ಮನೆ ದೀಪ ಅಣಿಸೋಗ್ರಮ್ಮ. ಹೋಗಿ ದೀಪ ಅಣಿಸೋಗ್ರಿ, ದೇವ್ರಿಗೆ ನಮಸ್ಕಾರ ಹಾಕೋಗ್ರಮ್ಮ. 100 ಕಾಲ ಚೆನ್ನಾಗಿರಮ್ಮ, ಮನೆ ತುಂಬ ಮಕ್ಕಳಿರ್ಲಿ. 100 ಕಾಲ ಹಿಂಗೆ ಚೆನ್ನಾಗಿರ್ಬೇಕು ನೀವು. ಮಹಾಲಕ್ಷ್ಮಿ ನಮ್ಮ ನೀನು. ಯಾಕೆ ಗೀತಾ ಅವರೇ ಮತ್ತೆ ವಾಪಸ್ ಬಂದ್ರೆ? ಯಾಕಮ್ಮ ಗೀತಾ, ಏನೇನು ಕೆಲಸ ಐತೆ ನಿಮ್ಮ ಮನೆಗ ಅಂತ? ಇಲ್ಲ ಅಕ್ಕ, ಏನೂ ಕೆಲಸ ಇಲ್ಲ. ಇವಾಗಿರೋ
ಕೆಲಸದವ್ರನ್ನೆಲ್ಲ ನಾನೇ ತೆಗ್ದಾಕ್ತಾ ಇದ್ದೀನಿ. ನನಗೇ ಸಾಲಲ್ಲ ಈ ಮನೆ ಕೆಲಸ ಎಲ್ಲ. ನೀನು ನಿಮ್ಮ ಕೆಲ್ಲಿ ಕೊಡ್ಲಕ್ಕ? ಹಾಂ, ಕೆಲಸದವ್ರನ್ನೆಲ್ಲ ತೆಗ್ದಾಕ್ತಾ ಇದ್ದೀನಿ ನಾನು. ಹೌದಾ, ಸರಿ ಬಿಡಿ. ಏನಂತೆ ಆ ಸುಪ್ನಾತಿ ಮನೆ ಕೆಲಸದವ್ರನ್ನೆಲ್ಲ ತೆಗ್ದಾಕ್ತಾಳಂತೆ. ಅವಳಿಗೆ ಕೆಲಸ ಸಾಲದಂತೆ ಮನೆ ಕೆಲಸ. ಅಯ್ಯೋ, 3ನೇ ಮದುವೆ ನಾನು ಆಗೋನೇನು. ಆಸೆಲಿ ಏನಂತಲೇ 3ನೇ ಮದುವೆನೂ ಆಗಲ್ಲ, 6ನೇ ಮದುವೆನೂ ಆಗಲ್ಲ. ನಡಿ ನಡಿ ಹೋಗೋಣ ನಡಿ. ಸರಿ ಹೋಗಿ ದೇವ್ರ ದೀಪ ಅನ್ಸೋಗ್ರಮ್ಮ. ಖುಷಿ, ಯಾರ ಹತ್ರ ಇರೋದು ನೀನು? ನಿಮ್ಮ ಅಮ್ಮನ ಹತ್ರ ಇದೆಯಾ? ತಿನ್ಬಿಡು. ಇಲ್ಲಿ ಮಲಗಿದ್ರೆ ಮೇಲೆ ಎದ್ದೇಳ ಮೇಲೆ ಒಬ್ಬೊಬ್ರು ಎದ್ದೇಳ್ಬೇಕು, ಎಲ್ಲ ಮಾತಾಡ್ಬೇಕು. ಬಂದ್ಬಿಟ್ಟು ಯಾರ ಮಲ್ಕೊಂಡಿದ್ರೆ ಎದ್ರ ಮೇಲೆ ಎದ್ದೇಳೆ ಎದ್ದೇಳ್ದಾಡ್ಬೇಕು ಒಬ್ಬೊಬ್ರೆ. ಹಾಂ, ಲೇ ಶಿವ, ಯಾರ ಎದ್ರ ಎದ್ರ ಮೇಲೆ? ಹಾಂ, ಎದ್ದೇಳ್ದಾಡ್ಬೇಕು ಇಲ್ಲಿಂದ. ಮಳೆ ಬಂದಿದ್ಯಾ? ಕೃಷ್ಣ ಮಾಮ ನೀನಾ? ಇವನ್ನೆಲ್ಲ ಎಬ್ಬಿಸ್ತಾ ಇದ್ದೀನಿ. ತಾದ ಕೆಲಸ ಮಾಡಿ ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದೀನಿ. ಬಂದವ ನೋಡಿ ಆರಾಮಾಗಿ ಮಲ್ಕೊಂಬಿಡವ್ರೆ. ಕೆಲಸ ಮಾಡೋರ ಇವ್ರು ಇಲ್ಲಿ ಮಲ್ಕೊಂಬಿಟ್ರೆ. ಓ ಹಂಗೆ ಹಂಗೆ. ಎಬ್ಬಿಸಾನ ಇದಾಗ ಮನೆಯಾದಾಗ ಗುಳ್ಳೇನದೆ. ಹಾಂ, ಬರು ಗುಳ್ಳೇನಿಲ್ಲಪ್ಪ. ಕೃಷ್ಣ ಮಾಮ ಯಾವ್ದು ಒಂದು ಒಳ್ಳೆ ಹುಡುಗಿನ ಎಬ್ಬಿಸ. ಕೃಷ್ಣ ಮಾಮ ಎಬ್ಬಿಸ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು. ವಾ, ಹುಡುಗಿನ ಬೇರೆನಾ ಆಂಟಿ ಬೇರೆನಾ? ಇಲ್ಲ, ಹುಡುಗಿನ ಬೇಕು. ಎಬ್ಬಿಸ. ನಂಗೆ ಅಡುಗೆ ಮಾಡಿದಾಗ ಮನೆಗೆ ಹದ್ಬಿಡ್ಸಕ್ಕ ಬಟ್ಟೆಗಳ ಕೊಡಕ ಎಲ್ಲ ಇದೆ. ಎಬ್ಬಿಸ ಹುಡುಗಿನ. ಓ ಹಂಗೆ. ಓ ಸರಿ ಎಬ್ಬಿಸಿದ್ದೀರ. ಓಂ ಶ್ರೀಂ ಪಟ್ ಸ್ವಾಹ. ಕೂದಲ ಓಂ ಶ್ರೀಂ ಪಟ್ ಸ್ವಾಹ. ನಮ್ಮ ಶಿವನ ಹುಡುಗಿ ಬೇಕಂತೆ. ಪಾಪ ಅವನ ಆಸೆ ನೆರವೇರಲಿ. ಭದ್ರಕಾಳಿಯಾಯ ನಮಃ. ಓಂ ಚಾಮುಂಡೇಶ್ವರಾಯ ನಮಃ. ಓಂ ಜಯಮ್ಮನಾಯ ನಮಃ. ಓಂ ಬರಲಪ್ಪನಾಯ ನಮಃ. ಓಂ ಶ್ರೀಂ ಪಟ್ ಸ್ವಾಹ. ಯಾವ್ದು ಹುಡುಗಿ ಬರಲ್ಲ ಹೋಗ. ಬದ ಓಂ ಜಯಮ್ಮನಾಯ ನಮಃ. ಓಂ ಕಾಮಾಯ ನಮಃ. ಓಂ ಬಡಲಪ್ಪನಾಯ ನಮಃ. ಓಂ ಶ್ರೀಂ ಪಟ್ ಸ್ವಾಹ. ಓಂ ಸಾರಾಯ ಪಾಟ್ಲಾಯ ನಮಃ. ಲೇ ಕೃಷ್ಣಮ್ಮ ನೋಡ ಹುಡುಗಿ. ಓಹೋ, ಏನು ಹಿಂಗಲ್ಲಿ? ಶಿವನ ಆಸೆ ನೆರವೇರಲಿ ಪಾಪ. ಓ ಬಂದು ಹುಡುಗಿ. ಲೇ ಇವಳಿಗೆ ಪ್ರಾಣ ಕೊಡ್ಬೇಕಲ್ಲ. ಪ್ರಾಣ ಹೆಂಗೆ ಕೊಡೋದು? ಹೆಂಗಪ್ಪ ಕೊಡೋದು? ನನಗೆ ತಿಳಿದಿಲ್ಲ. ಓಂ ರಕ್ತ ಸ್ವಾಹಾಯ ನಮಃ. ಓಂ ಅಲ್ಲಾಯ ನಮಃ. ಓಂ ಮೀಸೆಯಾಯ ನಮಃ. ಓಂ ಕಣ್ಣಾಯ ನಮಃ. ಓಂ ಕಿವಿಯಾಯ ನಮಃ. ಓಂ ಕಣ್ಣಾಯ ನಮಃ. ಓಂ ಕೈಯಾಯ ನಮಃ. ಓಂ ಕಾಲಾಯ ನಮಃ. ಓಂ ಪ್ರಾಣಾಯ ನಮಃ. ಲೇ ಯಾರಾದ ಅಷ್ಟೊತ್ತಾಗ ಮಶಾಂತಾಗಿರೋದು? ಕೃಷ್ಣಪ್ಪ ಎದ್ದು ಬರಯ್ಯ. ನಾವು ಪ್ರಾಣದಾನ ಮಾಡ್ತಾ ಇದ್ದೀನಿ. ನೀನು ಆತ ಯಾರ ನೀನ? ಪ್ರಾಣದಾನ ಬರ ಈ ನಡುವೆ ಯಾವುದೋ ಒಂದು ಹುಡುಗಿ ಸತ್ತೋಗಿತ್ತು, ಕಾಲೇಜ್ಗೆ ಹೋಗೋ ಹುಡುಗಿ. ಅದೇನೋ ಓಡಾಡ್ತದಂತೆ. ದೇವಾಗ ಎದ್ದು ಬರೋ ಇಬ್ರು ನಾವು. ಅವ್ನು ಶಿವನು ಅವನೇ. ಬಾಬಾ ಸತ್ತೋಗಿತ್ತಂತೆ. ಆ ಹುಡುಗಿ ಎತ್ಕೊಂಬಂದಿಲ್ಲ ಮಣ್ಣು ಮಾಡವ್ರೆ ಪಕ್ಕದೂರರು. ಪಕ್ಕದೂರ ಮಣ್ಣು ಮಾಡಿ ಯಾವ ಊರನ ಮಣ್ಣು ಮಾಡಿ ನಮ್ಗೇನಾದ್ರು ಹೋಗ. ಬೇಡ ಬಾಪ ಕೃಷ್ಣಪ್ಪ ಎದ್ದು ಬರ್ರ ಇಬ್ರು. ಆ ಹುಡುಗಿ ಏನೋ ಓದ್ತಾ ಇದ್ಲಂತೆ. ಅದೇನೋ ಹೆಚ್ಚು ಕಮ್ಮಿ ಆಯ್ತು ಏನೋ ಸತ್ತೋಗೋಳೆ. ನೇಣಾಕೊಂಡು ಎದ್ದು ಬರ್ರೆ. ಅಯ್ಯೋ ಓದೋಳು ಅದಕ್ಕೆ ನಾವೇನು ಮಾಡ್ಬೇಕು? ಪಕ್ಕದೂರ್ಕ ನಮ್ಮೂರ್ಕ ಒಂದೇ ಮಶಾಣ ಮಾಡಿ ತಪ್ಪು ಮಾಡಿದ್ರಪ್ಪ. ಯಾರೋ ಗುರ್ತು ಪಚ್ಚ ಹೇಳ್ದವ್ರನ್ನೆಲ್ಲ ತಂದು ಇಲ್ಲಿ ಹಾಕ್ಬಿಡ್ತಾರೆ. ನಮ್ಗೆ ಒಬ್ಬೊಬ್ಬರೇ ಓಡಾಡಕ್ಕೆ ಬಾಧೆ. ಕೃಷ್ಣ ಮಾಮ ನೀನು ಪ್ರಾಣದಾನ ಮಾಡು ಹುಡುಗಿಗ. ಓಂ ಶ್ರೀಂ ಪಟ್ ಸ್ವಾಹಾಯ ನಮಃ. ಸ್ವಾಹಾಯ ನಮಃ. ಪ್ರಾಣಾಯ ನಮಃ. ಪ್ರಾಣ ಕೊಡು ಭಗವಂತ. ಪ್ರಾಣ ಕೊಡು. ನಾನು ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮ ಇಷ್ಟ. ನಾ ಇಷ್ಟನ ಕಷ್ಟ ನೀವ ಯಾದ ಮಶಾಣಗೂ ನಮ್ದೇ ಆಗಿರೋಕೆ ಬಿಡಲ್ಲ ಅಂತಪ್ಪ ಈ ಜನಗಳ. ಊರು ಬಿಟ್ಟು ಮಶಾಣಕ್ಕೆ ಬಂದ್ರೆ ಇಲ್ಲೂ ಗಾಡ ಕೊಡ್ದ ಇವ್ರ. ಏನು ಜನಪ್ಪ. ಕೃಷ್ಣ ಮಾಮ ಪ್ರಾಣ ಕೊಡೋ. ಕೃಷ್ಣ ಮಾಮ ಕರ್ಕೊಂಡು ಹೋಗಿ ನಾನು. ಓಂ ಪ್ರಾಣಾಯ ನಮಃ. ಓಂ ಪ್ರಾಣಾಯ ನಮಃ. ಓಂ ಪ್ರಾಣ ಪಕ್ಷಿಯಾಯ ನಮಃ. ಓಂ ಪ್ರಾಣ ಪಕ್ಷಿಯಾಯ ನಮಃ. ಓಂ ತಲಾಯ ನಮಃ. ಓಂ ಕೈಯಾಯ ನಮಃ. ಓಂ ಕಣ್ಣಾಯ ನಮಃ. ಕಣ್ಣು ಬಿಡು. ಓಂ ಜಿಂ ಪಟ್ ಸ್ವಾಹ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೃಷ್ಣ ಮಾಮ ಕಣ್ಣು ಬಿಟ್ಬಿಡಲೇ. ಬಾಯಿ ಕೂಡ ಮಾತಾಡಕ. ಓಂ ಬಾಯಾಯ ನಮಃ. ಜಯಮ್ಮನ ಮೇಲೆ ಜಗಳ ಆಡಾಯ ನಮಃ. ಜಯಮ್ಮನ ಜಾಗವಾರ ಜಲ್ದಿ ಮೇಲೆ ಜಗಳ ಆಡಾಯ ನಮಃ. ಓಂ ಪಟ್ ಸ್ವಾಹಾಯ ನಮಃ. ಮಂಗಳವಾರ ಕೆಲಸ ಮಾಡಿದ್ರೆ ಆಗುವರ್ಗಾಗೋದು. ಅನುಭವಿಸು ಶಿವ, ಅನುಭವಿಸು. ಓಂ ಪಟ್ ಸ್ವಾಹಾಯ ನಮಃ. ಮುಂದುವರಿಯುವುದು.